ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಮಾನ್ಯರಿಗೆ ಮತ್ತು ಶಿಕ್ಷಕ ವೃಂದದವರಿಗೆ ನೆರೆದಿರ್ತಕ್ಕಂಥ ಪೊಲೀಸರವರಿಗೆ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನನ್ನ ಒಂದು ಸ್ಪೀಚನ್ನು ಶುರು ಮಾಡಲಿಕ್ಕಿಂತ ಮುಂಚೆ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ನಾನು ನಿಮ್ಮ ಕಾಲೇಜಿಗೆ ಎಂಟ್ರಾದ ನಿಮ್ಮ ಪ್ರಿನ್ಸಿಪಲ್ ಸರ್ ಹತ್ರ ಅದನ್ನೇ ಮಾತಾಡ್ತಿದ್ದೆ. ದ ಕಾಲೇಜ್ ಹ್ಯಾಸ್ ಬಿನ್ ಕೆಪ್ಟ್ ವೆರಿ ಕ್ಲೀನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬಾ ಚೆನ್ನಾಗಿದೆ. ಐ ವಾಸ್ ವೆರಿ ಇಂಪ್ರೆಸ್ಡ್. ಅದು ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಯಿತು. ಯಾಕೆಂದರೆ ನಾನು ಕೂಡ ಇದೇ ಥರ 1ನೇ ತರಗತಿಯಿಂದ ಹಿಡಿದು ನಾನು ಏನು ಎಜುಕೇಷನ್ ಮಾಡಿದ್ದೀನೋ ಎಲ್ಲವನ್ನೂ ಕೂಡ ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜ್ನಲ್ಲೇ ಮಾಡಿದ್ರಿಂದ ಅದು ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಯಿತು. ಓಕೆ, ಮೊದಲನೇದಾಗಿ. ಎರಡನೇದು ಬಂದು, ಇವತ್ತೇನು ಅಕ್ಕಪಡೆ ಒಂದು ಕಾರ್ಯಕ್ರಮ ನಡೀತಿದೆ. ನನಗಿಂತ ಮುಂಚೆ ಮಾತಾಡಿದಂಥ DSP ಸರ್ ಇರ್ಬೋದು, ಮೇಡಮ್ ಇರ್ಬೋದು, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಇದರಿಂದ ತಮಗೆ ಭಾಳ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪೊಲೀಸರು ತಮ್ಮ ಕೆಲಸ ಎಷ್ಟು ಮಾಡ್ತಾರೋ ಅವರ ಒಂದು ಸಕ್ಸಸ್ ತಮ್ಮ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆ, ನೀವೆಷ್ಟು ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತೀರಾ, ನೀವೆಷ್ಟು ಚೆನ್ನಾಗಿ ಪೊಲೀಸ್ ಜೊತೆ ಸ್ಟ್ಯಾಂಡ್ ಆಗ್ತೀರಾ, ಅದ್ರ ಮೇಲೆ ಅವ್ರದ್ದು ಸಕ್ಸಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಇಂಟರ್ನ್ ಅವ್ರು ಯಾರಿಗೆ ಸರ್ವಿಸ್ ಮಾಡ್ತಿರೋದು ನಿಮಗೆ. ಸೊ ಇಂಟರ್ನ್ ಯುವರ್ ಸಕ್ಸಸ್ ಆರ್ ಯುವರ್ ಸೇಫ್ಟಿ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಹೌ ಯು ಬಿಹೇವ್ ಆರ್ ಕಂಡಕ್ಟ್ ಯುವರ್ ಸೆಲ್ಫ್, ರೈಟ್? ಸೊ ದಟ್ ಈಸ್ ಫ್ರಮ್ ಮೈ ಸೈಡ್ ಅಬೌಟ್ ದ ಪ್ರೋಗ್ರಾಮ್. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಂದು ಇದಿಷ್ಟು ಮಾತು. ನನಗೆ ನಿಮ್ಮ ಸರ್ ಅವ್ರ ಪ್ರಿನ್ಸಿಪಲ್ ಅವರು ಸರ್ ಮುಖ್ಯವಾಗಿ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳಿ ಮಾತಾಡಿ ಅಂತ ಹೇಳಿದ್ದಾರೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆನೇ ಮಾತಾಡೋಣ. ನಾನೇ ಮಾತಾಡಲ್ಲ ಅಥವಾ ನೀವು ಕ್ವಶನ್ ಕೇಳಿ ಆನ್ಸರ್ ಹೇಳ, ಆ ಥರ ಯಾವ್ದು ಬೇಕು ನಿಮಗೆ? ನಿಮಗೆ ಏನು ಬೇಕು ಮಾತಾಡ್ಕೊಂಡು ಹೋಗಿ ಸರ್. ಓಕೆ ಸರ್, ನನ್ನ ಬಗ್ಗೆ ಹೇಳಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನನ್ನ ಹೆಸರು ಡಾಕ್ಟರ್ ಭಾನುಪ್ರಕಾಶ್ ಅಂತ. ನಾನು ಮೂಲತಃ ಬಂದು ಮೈಸೂರು ಜಿಲ್ಲೆ KR ನಗರ ತಾಲೂಕು ಕೆಸರುಕೊಪ್ಪಲು ಅನ್ನೋ ಗ್ರಾಮದವನು. ನಾನು ನನ್ನ ಸ್ಕೂಲಿಂದ ನಮ್ಮ ಊರಿನಲ್ಲೇ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿರ್ತೀನಿ. ಅದಾದ ನಂತರ ಜವಾಹರ್ ನವೋದಯ ವಿದ್ಯಾಲಯ, ಏನಿದು ಕೇಳಿಸ್ತಾ ಇಲ್ವಾ? ನಾನು ಅದಾದ ನಂತರ 3 ವರ್ಷ ಬೆಂಗಳೂರಿನಲ್ಲಿ ಮತ್ತು ಡೆಲ್ಲಿನಲ್ಲಿ ಕೆಲಸ ಮಾಡ್ತಿದ್ದೆ, ಪೀಡಿಯಾಟ್ರಿಷಿಯನ್ ಆಗಿ, ಮಕ್ಕಳ ತಜ್ಞನಾಗಿ. ಅದೇ ಟೈಮ್ನಲ್ಲಿ UPSC ಕೂಡ ಪ್ರಿಪೇರ್ ಆಗಿ 2022, 23, 24 3 ಬ್ಯಾಚ್ನಲ್ಲೂ ರ್ಯಾಂಕನ್ನು ಪಡ್ಕೊಂಡಿರ್ತೀನಿ. ಓಕೆ, ಸೊ ಇಲ್ಲಿ ಎಷ್ಟು ಜನ ಸಿವಿಲ್ ಸರ್ವೆಂಟ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಥವಾ UPSC ಮಾಡಬೇಕು, KPSC ಮಾಡಬೇಕು ಅಂತ ಎಷ್ಟು ಜನ ಅಂದ್ಕೊಂಡಿದ್ದೀರಾ? ಸೊ ನಾನು ಕೆಲವೊಂದು ವಿಷಯ ಹೇಳ್ತೀನಿ, ಆಮೇಲೆ ನೀವು ಕ್ವಶನ್ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ, ಈ ಒಂದು ನೀವು ಓದ್ತಿರೋಂಥ ಏಜ್ನಲ್ಲಿ, ನೀವಿರತಕ್ಕಂಥ ಏಜ್ನಲ್ಲಿ ಡಿಸ್ಟ್ರಾಕ್ಷನ್ಸು ತುಂಬ ಇರುತ್ತೆ. ಈಗ ನೀವು ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಬೇಕು ಅಂದ್ಕೊಂಡಿದ್ದೀರಾ, ನಿಮಗೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಎಲ್ಲಿಂದ? ಇನ್ಸ್ಪಿರೇಷನ್, ಈಗ ಇನ್ಸ್ಪೈರ್ ಆಗಿರ್ತೀರಲ್ಲ ನೀವು, ನಾನು ಮಾಡಬೇಕು, ನಾನು ಹೇಳಿ ಎಲ್ಲಿಂದ ಅಂತ? ಇನ್ಸ್ಟಾಗ್ರಾಮ್, ಕರೆಕ್ಟಾ? ನಾವೇನಾಗುತ್ತೆ ಅಂತಂದರೆ, ಮೋಸ್ಟ್ ಆಫ್ ಯು ಇನ್ಸ್ಟಾಗ್ರಾಮ್ ನೋಡಿರ್ತೀರಾ. ಅದರಲ್ಲಿ ಒಬ್ಬರು ಯಾರೋ ಆಫೀಸರು ಟಾಲ್ ಆಗಿ ಒಳ್ಳೆ ಯೂನಿಫಾರ್ಮ್ ಹಾಕೊಂಡು ಒಳ್ಳೆ ಗಾಡಿಯಿಂದ ಹಿಡಿತಾರೆ, ನೋಡಿ ನಾವು ಹೀಗೆ ಮಾಡಬೇಕು ಅಂತ ಅನ್ಕೊಂತೀರ, ಕರೆಕ್ಟಾ? ಸೊ ನಾವು ಸೂರ್ಯನ ಥರ ಪ್ರಜ್ವಲಿಸಬೇಕು ಅಂದರೆ ಫಸ್ಟ್ ಸೂರ್ಯನ ಥರ ಸುಡಬೇಕು, ಕರೆಕ್ಟಾ? ಸೊ ನಾವು ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಿ, ಅವರೇ ಹಾಕಂತಾರೆ, ಕೆಲವರು ಬೇರೆಯವ್ರು ರೆಕಾರ್ಡ್ ಮಾಡಿ ಹಾಕಿರ್ತಾರೆ, ವಾಟ್ ಎವರ್. ಬಟ್ ಅಲ್ಲಿಗೆ ಬರಲಿಕ್ಕೆ ಅವರು ಎಷ್ಟು ವರ್ಷ ಹಿಂದೆ ಕಷ್ಟಪಟ್ಟಿರ್ತಾರೆ ಅಂತ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಲಿಕ್ಕೆ ಸಿಗಲ್ಲ. ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಇನ್ಸ್ಟಾಗ್ರಾಮ್ ನೋಡಬೇಡಿ ಅಂತಲ್ಲ, ಅಥವಾ ಯಾವುದೋ ಒಬ್ಬರು ಫಿಲ್ಮ್ ಆ್ಯಕ್ಟರ್ ಅಥವಾ IPS IAS ಆಫೀಸರ್ಸ್ನ ಇನ್ಸ್ಟಾಗ್ರಾಮ್ನಿಂದ ನೋಡಿ ಇನ್ಸ್ಪಿರೇಷನ್ ತೊಗೊಬೇಡಿ ಅಂತಲೂ ಅಲ್ಲ. ಮೈ ಪಾಯಿಂಟ್ ಈಸ್, ನಿಮ್ಮದು ಸೋರ್ಸ್ ಆಫ್ ಇನ್ಸ್ಪಿರೇಷನ್ನು ಮತ್ತು ಇನ್ಫಾರ್ಮೇಷನ್ನು ಸ್ಟ್ರಾಂಗ್ ಆಗಿದ್ದಾಗ ನೀವು ಕನ್ಸಿಸ್ಟೆಂಟ್ ಆಗಿರ್ತೀರ. ಇಲ್ಲ ಅಂತಂದರೆ ಅವರನ್ನು ನೋಡಿದಾಗ ನಾವು ಈ ಥರ ಆಗಬೇಕು ಅಂತ ಕನಸು ಕಾಣ್ತೀರಾ, ಬಟ್ ಆ ಕನಸು ಸಾಕಾರ ಮಾಡ್ಕೊಳ್ಳಿಕ್ಕೆ ಏನು ಕೆಲಸ ಮಾಡಲ್ಲ. ಯಾರ್ಯಾರು ಓದಲಿಕ್ಕೆ ಶುರು ಮಾಡಿದ್ದೀರಾ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ? ವೆರಿ ಗುಡ್. ಸೊ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ದು ಜರ್ನಿ ಏನಿದೆ, ಮಿನಿಮಮ್ 2-3 ವರ್ಷಗಳಾಗುತ್ತೆ. ಯಾರಿಗೆ ಅದನ್ನು ಎಷ್ಟೇ ಬುದ್ಧಿವಂತರಾದ್ರೂ, ನಾನು ತುಂಬ ಬುದ್ಧಿವಂತ ಅಂತ ಅಂದ್ಕೊಂಡ್ರು 2-3 ವರ್ಷ ಆಗುತ್ತೆ. ಸೊ ನೀವು 2-3 ವರ್ಷ ನಿಮ್ಮನ್ನು ನೀವು ಕಂಟಿನ್ಯೂಸ್ ಆಗಿ ಆ ಪ್ರೋಸೆಸ್ ಮುಖಾಂತರ ಹೋಗಬೇಕು ಅಂತಂದರೆ ನೀವು ಇಂಟರ್ನಲ್ಲಿ ಮೋಟಿವೇಟೆಡ್ ಆಗಿರಬೇಕು. ಅದು ಯಾವುದೇ ಒಂದು ಇನ್ಸ್ಟಾಗ್ರಾಮಲ್ಲಿ ಯಾರೊಬ್ಬರು ಸ್ಟಾರ್ ನೋಡೋದ್ರಿಂದ ಅಥವಾ ಕಾರಿಂದ ಇಳಿದು ಸಿಂಗಮ್ಗಳನ್ನ ನೋಡೋದ್ರಿಂದ ಬರಲ್ಲ. ನಿಮಗೆ ಒಳಗಡೆಯಿಂದ ಆ ಮೋಟಿವೇಶನ್ ಇರಬೇಕು. ಓಕೆ, ಸೊ ಮೈ ಫಸ್ಟ್ ಪಾಯಿಂಟ್ ಈಸ್, ಮೋಟಿವೇಶನ್ಗಿಂತ ಕನ್ಸಿಸ್ಟೆನ್ಸಿ, ನಿಮ್ಮದು ಡೆಡಿಕೇಶನ್ ಬಹಳ ಮುಖ್ಯ ಆಗುತ್ತೆ, ರೈಟ್? ಸೆಕೆಂಡ್ ಥಿಂಗ್,
ಸೊ ಈಗ ಸರ್ ಮೋಟಿವೇಶನ್ ಇದೆ ನನಗೆ, ಕನ್ಸಿಸ್ಟೆನ್ಸಿನೂ ಇದೆ ಸರ್, ಅಂದರೆ ಓದೋಕ್ಕೆ ಅಂತ ರೆಡಿ ಇದ್ದೀನಿ ಸರ್, ನಾನು ಇಂಟರ್ನಲಿ ವೆರಿ ಮಚ್ ಮೋಟಿವೇಟೆಡ್, ನನಗೆ ಹೊರಗಡೆಯಿಂದ ಯಾವುದೇ ಮೋಟಿವೇಶನ್ ಬೇಕಾಗಿಲ್ಲ ಸರ್ ಅಂತ ಅಂದಮೇಲೆ ಎರಡನೇ ಸ್ಟೆಪ್, ನೀವು ತುಂಬ ಆನೆಸ್ಟ್ ಆಗಿರಬೇಕಾಗುತ್ತೆ. ಸೊ ನಾನು ಹೇಳ್ತಿರೋಂಥ ಆನೆಸ್ಟಿ ಹೊರಗಡೆಗಲ್ಲ. ಸರ್ ನಾನು ಅಂಗಡಿಗೆ ಹೋದೆ, 10 ರೂಪಾಯಿ ಚೇಂಜ್ ಜಾಸ್ತಿ ಕೊಟ್ಟ, ನಾನು ವಾಪಸ್ ಕೊಟ್ಟು ಬಂದೆ ಸರ್, ಈ ಥರ ಆನೆಸ್ಟಿ ಅಲ್ಲ, ಅದು ಇರಬೇಕು. ಅದನ್ನು ಹೊರತುಪಡಿಸಿ ನಮಗೆ ನಾವು ತುಂಬ ಆನೆಸ್ಟ್ ಆಗಿರಬೇಕಾಗುತ್ತೆ ಈ ಒಂದು ಪ್ರೊಸೆಸ್ನಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಯಾರಿಗೂ ಕೂಡ ನೀವು IPS IAS ಆಗೋದು ಬೇಡ, ನಿಮ್ಮ ಪಕ್ಕದ ಮನೆಯವ್ರಿಗೂ ಬೇಡ, ನಿಜವಾಗ್ಲೂ ಹೇಳ್ತಿದ್ದೀನಿ. ನಿಮ್ಮ ಪಕ್ಕದ ಮನೆಯವ್ರಿಗೂ ಕೂಡ ನೀವು IPS ಆಫೀಸರ್ ಆಗಬೇಕು ಅಂತ ಅವ್ರಿಗೇನು ಆಸೆ ಇರಲ್ಲ, ಅಥವಾ ನನಗೆ ನಾನಾಗಬೇಕು ಅಂತ ಇನ್ನೊಬ್ರಿಗೆ ಯಾರಿಗೂ ಆಸೆ ಇರಲ್ಲ, ಅಥವಾ ನಾನೇ ಬಂದೇನೋ ಬದಲಾಯಿಸ್ಬಿಡ್ತೀನಿ ದೇಶನ, ಅದು ಹೇಳ್ತೀವಲ್ಲ, ಏನಕ್ಕೆ ಸಿವಿಲ್ ಸರ್ವೆಂಟ್ ಆಗಬೇಕು ಸರ್, ನಾನು ದೇಶ ಸರ್ವಿಸ್ ಮಾಡಬೇಕು ಸರ್, ನಾನೇ ಮಾಡಬೇಕು ಅಂತಿಲ್ಲ ಅದನ್ನು, ಅಥವಾ ಸರ್ ಈಗ DYSP ಆಗಿ ಸರೇ ಮಾಡಬೇಕು ಅಂತ ಇಲ್ಲ. ನನಗಿಂತ ಬುದ್ಧಿವಂತರು, ನನಗಿಂತ ಚೆನ್ನಾಗಿ ಕೆಲಸ ಮಾಡೋರು ಬೇಕಾದಷ್ಟೇ ಇದ್ದಾರೆ, ಹೌದಾ? ಸೊ ನೀವು ದೇಶಕ್ಕೋಸ್ಕರನೂ ಓದಿರಂತೆ, ಬಟ್ ಮೊದಲು ನಿಮಗೋಸ್ಕರ ನೀವು ಓದಿ. ನೀವು IPS ಆಫೀಸರ್ ಅಥವಾ IAS ಆಫೀಸರ್ ಆಗಬೇಕಾಗಿರೋದು ನಿಮಗೋಸ್ಕರ, ಓಕೆ, ನಿಮಗೋಸ್ಕರ. ಸೊ ಅದಕ್ಕೋಸ್ಕರ ಯು ಶುಡ್ ಬಿ ವೆರಿ ಆನೆಸ್ಟ್ ಆನ್ ಯುವರ್ ಓನ್. ನಿಮಗೆ ನೀವು ತುಂಬ ಪ್ರಾಮಾಣಿಕರಾಗಿ ಇರಬೇಕು. ಹೇಗೆ ಪ್ರಾಮಾಣಿಕವಾಗಿ ಅಂತಂದರೆ, ನಾನೇನು ಮಾಡ್ತಿದ್ದೆ ಅಂದರೆ, ನಂದು ಓದುವಾಗ ಐ ಯೂಸ್ ಟು ಬಿ ವೆರಿ ಬಿಸಿ, ವರ್ಕ್ ಮಾಡ್ತಿದ್ದೆ. ಜೊತೆಗೆ ಕೋವಿಡ್ ಇತ್ತು ಅವಾಗ, 22 ಬ್ಯಾಚ್ ನಂದು, 21-22ನಲ್ಲಿ ಪೀಕ್ ಕೋವಿಡ್ ಟೈಮ್. ಸೊ ನಾವು ಡಾಕ್ಟರ್ಸ್ ಆಗಿದ್ದರಿಂದ ರಜಾನೂ ಇರಲಿಲ್ಲ ನಮಗೆ. ಸೊ ವಿ ಹ್ಯಾವ್ ಟು ವರ್ಕ್ ದ ಹೋಲ್ ಡೇ. ಸೊ ಅದಕ್ಕೆ ನಾನೇನು ಮಾಡಿದ್ದೆ, ಮನೆಯಲ್ಲಿ ಒಂದು ಚಾರ್ಟ್ ಹಾಕಿದ್ದೆ, ಮಂತ್ಸ್ ಒಂದು ರೋಸಲ್ಲಿ, ಕಾಲಮ್ಸ್ನಲ್ಲಿ ಡೇಟ್ಸ್. ಸೊ ಪ್ರತಿದಿನ ಮಲಗಲಿಕ್ಕಿಂತ ಮುಂಚೆ ಎಷ್ಟು ಅವರ್ ಓದ್ತಾ ಇದ್ದೀನಿ, ಇವತ್ತು 3 ಅವರ್ ಆಯಿತು, ನೆಕ್ಸ್ಟ್ ಡೇ 4 ಅವರ್ ಆಯಿತು. ಸೊ ನೀವು ನೆಕ್ಸ್ಟ್ ಡೇ ಹಿಂತಿರುಗಿ ನೋಡಿದಾಗ ಅಲ್ಲಿ ಡೈಲಿ ಡಿಸ್ಪ್ಲೇ ಇರುತ್ತೆ, ಅದು ನಮ್ಗೆ ರೆಡಿ ಆಗಬೇಕಾದ್ರೆ ಎವ್ರಿ ಡೇ ಅದು ನೋಡ್ತೀನಿ. ಸೊ ನಿನ್ನೆ ಬರೀ 3 ಅವರ್ ಓದಿದ್ದೀನಲ್ಲ, ಆಮ್ ಐ ಡೂಯಿಂಗ್ ಜಸ್ಟಿಸ್ ಟು ಮೈ ಪ್ರಿಪ್ರೇಷನ್? ನೋ. 3-4 ಅವರ್ಸ್ ಓದಿ ಎಕ್ಸಾಮ್ ಕ್ಲಿಯರ್ ಮಾಡೋಷ್ಟು ಬುದ್ಧಿವಂತ ನಾನಲ್ಲ, ಓಕೆ? ಅದು ನನ್ನ ಜಡ್ಜ್ಮೆಂಟ್, ನನ್ನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು, ಅಷ್ಟು ಬುದ್ಧಿವಂತ ಅಲ್ಲ ನಾನು. ಕೆಲವೊಬ್ರು ಇರ್ಬೋದು 1 ಅವರ್ 2 ಅವರ್ಸ್ ಮಾಡಿರ್ಬೋದು, ನನ್ನ ಕೈಲಿ ಆಗಲ್ಲ. ದಟ್ ಈಸ್ ಮೈ ಆನೆಸ್ಟಿ, ಒಪ್ಕೊಂತಿದ್ದೀನಿ ನಾನು. ಸೊ ನಾನೇನು ಮಾಡಬೇಕು ಅದಕ್ಕೆ, ಐ ಶುಡ್ ಇನ್ಕ್ರೀಸ್ ದ ನಂಬರ್ ಆಫ್ ಅವರ್ಸ್ ಆ್ಯಂಡ್ ಸ್ಟಡಿ ಎವ್ರಿ ಡೇ. ಸೊ ನನ್ನ ಟಾರ್ಗೆಟು ಎವ್ರಿ ಡೇ ಮಿನಿಮಮ್ 6 ಗಂಟೆಗಳ ಕಾಲ ಓದಬೇಕು. ಸೊ ಇಟ್ ಈಸ್ ಅ ಮೆಜರ್ಮೆಂಟ್ ಆಫ್ ಮೈ ಆನೆಸ್ಟಿ, ಓಕೆ? ಸೊ ವಾಟ್ ಗೆಟ್ಸ್ ಮೆಜರ್ಡ್ ಗೆಟ್ಸ್ ಮ್ಯಾನೇಜ್ಡ್. ನೀವು ಮೆಜರ್ ಮಾಡಿದ್ರೆ ಅದನ್ನ ಮ್ಯಾನೇಜ್ ಮಾಡ್ತೀರಾ, ಇಲ್ಲ ಅಂತಂದರೆ ಅದು ಮ್ಯಾನೇಜ್ ಆಗಲ್ಲ. ಇದು ಫಸ್ಟ್ ಆನೆಸ್ಟಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಜನರಲಿ ನಾವೇನು ಮಾಡ್ತೀವಿ, ಓದ್ತೀವಿ ಅಂತ ಬುಕ್ ಮುಂದೆ ಕೂರ್ತೀವಿ. 2 ಅವರ್ಸ್ ಓದಿದೆ ನಾನು, ಬಟ್ 2 ಪೇಜ್ ಆಗಿದೆ. ಸೊ ನಾವು ಓದ್ತೀವಿ ಅಂತ ಬುಕ್ ಮುಂದೆ ಕೂತಿರ್ತೀವಿ, ಆದರೆ ಇಫೆಕ್ಟಿವ್ ಆಗಿ ಓದ್ತಿರಲ್ಲ. ಮಧ್ಯೆ ಫೋನ್ ಬರುತ್ತೆ, ಆಚೆ ಹೋಗ್ತೀವಿ. ಸೊ ಇಫೆಕ್ಟಿವ್ ಆಗಿ ಓದ್ತಿರಲ್ಲ. ಸೊ ಇದರಲ್ಲಿ ಆನೆಸ್ಟಿ ಹೆಂಗೆ ಮಾಡೋದು, ಸ್ಟಾಪ್ ವಾಚ್ ಆನ್ ಮಾಡ್ತಿದ್ದೆ. ಸೊ ಎವ್ರಿ ಟೈಮ್ ಓದಲಿಕ್ಕೆ ಶುರು ಮಾಡಿದಾಗ ಒಂದು ಸ್ಟಾಪ್ ವಾಚ್ ಆನ್ ಮಾಡೋದು. ಈವನ್ ವಾಶ್ರೂಮ್ಗೆ ಹೋದ್ರೂ ಕೂಡ ಆಫ್ ಮಾಡಬೇಕು. 1 ನಿಮಿಷ ಒಂದು ಮೆಸೇಜ್ ಮಾಡಬೇಕು ಅಂದ್ರೂ ಕೂಡ ಅದನ್ನು ಆಫ್ ಮಾಡಬೇಕು. ಸೊ ಈಗ ನಾನು 6 ಗಂಟೆ ಕಾಲ ಓದಿದ್ದೀನಿ ಅಂದರೆ ನಾನು ಓದಿದ್ದೀನಿ ನಿಜವಾಗ್ಲು. ನಾನು ಹೇಳ್ತೀನಿ ಈ ಥರ ಆನೆಸ್ಟಿ, ಓಕೆ? ನಿಮಗೆ ನೀವು ತುಂಬ ಆನೆಸ್ಟ್ ಆಗಿ ಇರಬೇಕು. ಆಮೇಲೆ ಈಗ ನಾನು 2 ವಿಷಯಗಳನ್ನ ಹೇಳಿದೆ, ಆನೆಸ್ಟ್ ಇರ್ಬೋದು, ಇದಿರ್ಬೋದು. ಇವುಗಳು ಬರೀ UPSCಗೆ ಅಂತಲ್ಲ, ನೀವು ಯಾವುದಾದ್ರೂ ಫೀಲ್ಡ್ ತಗೊಳ್ಳಿ, ಎನಿ ಫೀಲ್ಡ್, ಯಾವುದಾದ್ರೂ ಫೀಲ್ಡ್ ತಗೊಳ್ಳಿ. ಈಗ ನಿಮ್ಮದು ಎಷ್ಟೋ ಜನ ತಂದೆ ತಾಯಿ ರೈತರಿರ್ತಾರೆ, ಅವರು ಕೂಡ ಕನ್ಸಿಸ್ಟೆಂಟ್ ಆಗಿರಬೇಕು. ಅವ್ರು ಮಾಡೋಂಥ ಕೆಲಸದಲ್ಲಿ ಅವ್ರಿಗೆ ಒಂದು ಹಸು ನೋಡ್ಕೊತಿದ್ದಾರೆ ಅಂದರೆ ಆ ಹಸುಗೆ ತುಂಬ ಆನೆಸ್ಟ್ ಆಗಿರಬೇಕು. ಇಲ್ಲಾಂದರೆ ಅದು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಹಾಲು ಕೊಡಲ್ಲ, ಕರೆಕ್ಟಾ? ಎನಿ ಫೀಲ್ಡ್. ಸೊ ಇದೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. UPSC ಆಗಿರಲಿ, KPSC ಆಗಿರಲಿ, ಎನಿ ಜಾಬ್, ದೀಸ್ ಟು ಬಿಕಮ್ಸ್ ವೆರಿ ಇಂಪಾರ್ಟೆಂಟ್, ಓಕೆ? ಸೊ ನಾನು ಹೆಚ್ಚಾಗಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ಎಕ್ಸಾಮ್ ಬಗ್ಗೆ. ನಿಮಗೆ ಸ್ಪೆಸಿಫಿಕ್ ಎಕ್ಸಾಮ್ ಬಗ್ಗೆ ಡೌಟ್ ಇದ್ದರೆ ಕೇಳಿ ಹೇಳ್ತೀನಿ. ಬಟ್ ಎನಿ ಫೀಲ್ಡ್ ನೀವು UPSC ಮಾಡಿನೇ ದೊಡ್ಡ ಮನುಷ್ಯ ಆಗಬೇಕು ಅಂತಿಲ್ಲ, ದೊಡ್ಡ ಮನುಷ್ಯ ಅಲ್ಲ ಕೂಡ, ಓಕೆ? ಎನಿ ಫೀಲ್ಡ್ ಯು ಚೂಸ್, ಇದೆರಡನೇ ಯಾವಾಗಲೂ ನೆನ್ಪಿಟ್ಟು, ರೈಟ್? ಸೊ ಇದನ್ನು ಹೊರತುಪಡಿಸಿ ನಿಮಗೆ ಸ್ಪೆಸಿಫಿಕ್ ಏನಾದರೂ ಎಕ್ಸಾಮ್ಗಳ ಬಗ್ಗೆ ಡೌಟ್ ಇದ್ದರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಆನ್ಸರ್. ಪರೀಕ್ಷೆ ಅಂತ ಕರೀತಾರೆ. ಎರಡನೇದು ಮೇನ್ಸ್ ಎಕ್ಸಾಮ್, ಮುಖ್ಯ ಪರೀಕ್ಷೆ. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ, ಓಕೆ? ಸೊ 3 ಸ್ಟೇಜ್ನ ಕ್ಲಿಯರ್ ಮಾಡಿದ್ಮೇಲೆ ಅಷ್ಟೇ ಸರ್ವಿಸ್ ಅಲಾಟ್ ಆಗುತ್ತೆ. ಸೊ ನೀವು ಅಗೇನ್ ನನ್ನ ಕೈಲಿ ಇಂಟರ್ವ್ಯೂ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡ್ಬಿಡಿ. ಜನರಲಿ ನನಗೆ ಕ್ವಶನ್ಸ್ ಬರೋದು, ಅಥವಾ ಸ್ಟೂಡೆಂಟ್ಸ್ ಸರ್ ಇಂಟರ್ವ್ಯೂ ಹೇಗಿತ್ತು ಸರ್ ಇಂಟರ್ವ್ಯೂಗೆ ಏನು ಓದ್ಲಿ ಸರ್? ಓದಬೇಡಿ ಇಂಟರ್ವ್ಯೂ, ಓಕೆ? ಓದಲೇಬೇಡಿ ಇಂಟರ್ವ್ಯೂ, ಡೋಂಟ್ ರೀಡ್. ಫಸ್ಟು ಪ್ರಿಲಿಮ್ಸಲ್ಲಿ 13ರಿಂದ 14, ನಮ್ಮ ಬ್ಯಾಚಲ್ಲಿ 11 ಲಕ್ಷ ಜನ ಬರ್ತಿದ್ವಿ ಪ್ರಿಲಿಮ್ಸ್. ಅದರಲ್ಲಿ 11,000ದಿಂದ 12,000 ಜನ ಮೇನ್ಸ್ ಬರೆದ್ವಿ. ಅದರಲ್ಲಿ 3,000 ಜನ ಅಷ್ಟೇ ಇಂಟರ್ವ್ಯೂ ಕೊಟ್ಟಿದ್ರು. ಸೊ ನೀವು ಫಸ್ಟು ಪ್ರಿಲಿಮ್ಸ್ ಮೇನ್ಸ್ ಆಗಲಿ, ಅಲ್ಲಿ ತನಕ ಇಂಟರ್ವ್ಯೂ ಬಗ್ಗೆ ಯೋಚನೆ ಮಾಡ್ಬೋದು.
ಓಕೆ, ಆಲ್ರೆಡಿ ಕೆಲವೊಬ್ರು ಇಂಟರ್ವ್ಯೂನ ನೀವು ಇನ್ಸ್ಟಾಗ್ರಾಮ್ಗಳಲ್ಲಿ ಯೂಟ್ಯೂಬಲ್ಲಿ ನೋಡಿ ಇನ್ಸ್ಪೈರ್ ಆಗಿರ್ತೀರ, ಇಂಟರ್ವ್ಯೂ ಪ್ರಿಪೇರ್ ಆಗಬೇಕಂತ ಆಗ್ಬೋದು. ಓಕೆ, ಇಲ್ಲ ಸರ್ ನಾನು ಕಾನ್ಫಿಡೆಂಟ್ ಇದೆ, ನಾನು ಪ್ರಿಪೇರ್ ಆಗಲೇಬೇಕು ಸರ್ ನಾನು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ನೀವು ಮಾತಾಡೋಂಥ ವಿಧಾನನ, ಲ್ಯಾಂಗ್ವೇಜ್ ಇದರ ಕನ್ನಡ ಆರ್ ಇಂಗ್ಲೀಷ್ ಇಂಪ್ರೂವ್ ಮಾಡಬೇಕು ಸಾಕಷ್ಟು. ಅದನ್ನು ಬಿಟ್ಟು ಇಂಟರ್ವ್ಯೂಗೆ ಅಂತ ಏನು ಪ್ರಿಪ್ರೇಷನ್ ಮಾಡಬೇಕು. ಡನ್. ಇಂಟರ್ವ್ಯೂನ ಹೊರತುಪಡಿಸಿ ಪ್ರಿಲಿಮ್ಸು ಮೇನ್ಸ್ ಅಂತ 2 ಸ್ಟೇಜ್ ಇದೆ. ಪ್ರಿಪೇರ್ ಆಗ್ತಿದೆ ಅಂದರೆ ಅವುಗಳಿಗೆ ಹೆಚ್ಚಾಗಿ ತಮ್ಮ ಟೈಮನ್ನ ಕೊಡಿ. ಓಕೆ, ಸರ್ ಕೇಳಿದ್ದು ಯಾವುದು ಮುಖ್ಯ ನಿಮಿಷ ಜಸ್ಟ್ ಸೊ ಒಂದೇ ನಿಮಿಷ. ಸೊ ಮೇನ್ಸ್ನಲ್ಲಿ 7 ಪೇಪರ್ ಇರುತ್ತೆ. ಅದರಲ್ಲಿ 2 ಪೇಪರ್ ಆಪ್ಷನಲ್ ಸಬ್ಜೆಕ್ಟ್ಸ್ ಅಂತ ಇರುತ್ತೆ, ಅಂದರೆ ಐಚ್ಛಿಕ ವಿಷಯಗಳು. ಒಂದು ಲಿಸ್ಟ್ ಇದೆ, ಯಾವುದು ಬೇಕಾದರೂ ನಾವು ಚೂಸ್ ಮಾಡ್ಬೋದಾಗಿರುತ್ತೆ. ಮ್ಯಾಥಮೆಟಿಕ್ಸ್ ಇರ್ಬೋದು, ಸೈನ್ಸ್ ಸಬ್ಜೆಕ್ಟ್ಸ್ಗೆ ಸೈನ್ಸ್ ಬೇಕಾದ್ರೆ ಸೈನ್ಸ್ ಇದೆ, ಕನ್ನಡ ಲಿಟ್ರೇಚರ್, ಎನಿ ಲ್ಯಾಂಗ್ವೇಜ್ ಲಿಟ್ರೇಚರ್, ಈ ಥರ ಎಲ್ಲ ಇದೆ. ನಾನು ಅದರಲ್ಲಿ ಮೆಡಿಕಲ್ ಸೈನ್ಸ್ ತಗೊಂಡಿದ್ದೆ. ಮೆಡಿಕಲ್ ಸೈನ್ಸ್ ನಾನು ಡಾಕ್ಟರ್ ಆಗಿರೋದ್ರಿಂದ ನಮ್ಮ ಸಬ್ಜೆಕ್ಟ್ನೇ ಚೂಸ್ ಮಾಡಿದ್ದೆ. ಪ್ಲೀಸ್. ಹಲೋ ಸರ್, ನಮಸ್ತೆ. ನಮಸ್ತೆ. ನನ್ನ ಹೆಸರು ಶ್ವೇತಾ ಅಂತ. ಸರ್, ನೀವು UPSC ಕ್ಲಿಯರ್ ಮಾಡಬೇಕಾದ್ರೆ ಅಂದರೆ ಪ್ರಿಪ್ರೇಷನ್ಗೆಲ್ಲ ಎಷ್ಟು ವರ್ಷ ಟೈಮ್ ತೊಗೊಂಡಿದ್ರಿ? ಕನ್ಸಿಸ್ಟೆನ್ಸಿನ ಹೆಂಗೆ ಮೇಂಟೈನ್ ಮಾಡಿದ್ರಿ ಸ್ಟಡಿ ಬಗ್ಗೆ? ಓಕೆ, ಸೊ 2 ಥಿಂಗ್ಸ್ 2 ಕೇಳಿದ್ದಾರೆ ಅವರು. ಮೊದಲನೇದಾಗಿ ಎಷ್ಟು ಅಟೆಂಪ್ಟ್ ಕೊಟ್ಟು ಮತ್ತೆ ಕ್ಲಿಯರ್ ಆಗಿತ್ತು. ಸೊ ಮೊದಲನೇ ಸರಿ ಕ್ಲಿಯರ್ ಮಾಡಿದಾಗ ಆಲ್ಮೋಸ್ಟ್ 2 ರಿಂದ 2.5 ವರ್ಷ ಓದಿದ್ವಿ. ಓಕೆ, ಫಸ್ಟ್. ಎರಡನೇದು ಕನ್ಸಿಸ್ಟೆನ್ಸಿ ಹೆಂಗೆ ಮೇಂಟೈನ್ ಮಾಡಿದ್ವಿ, ಇದಕ್ಕೆ ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ ನಾನು, 2 ವಿಷಯಗಳನ್ನ ಹೇಳಿದೆ. ಓಕೆ, ಸೊ ನಾನು IAS ಅಥವಾ IPS ಆಗಬೇಕು ಅಂತ ಅಂದ್ಕೊಂಡಿದ್ದು ನನಗೋಸ್ಕರ ಅಷ್ಟೇ ಓದಿದೆ. ಓಕೆ, ಸೊ ನಿಮ್ಮ ತಲೆಗೆ ಅದಿರಲಿ, ಸ್ವಾರ್ಥಿಗಳಾಗಿ ಓದೋ ವಿಷಯದಲ್ಲಿ, ಬೇರೆದ್ರಲ್ಲ. ನೀವು ಎಷ್ಟು ಸ್ವಾರ್ಥಿಗಳಾಗಿ ಎಷ್ಟು ಓದ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಓಕೆ, ಬಿ ಸೆಲ್ಫಿಶ್ ವೆನ್ ಇಟ್ ಕಮ್ಸ್ ಟು ಯುವರ್ ಸ್ಟಡೀಸ್. ಓಕೆ, ನಮ್ಮ ದೊಡ್ಡಪ್ಪನ ಮಗನ ಮದುವೆನೂ ಅಟೆಂಡ್ ಮಾಡಬೇಕು, ಬೀಗ್ರೂಟನೂ ಅಟೆಂಡ್ ಮಾಡಬೇಕು, ಎಂಗೇಜ್ಮೆಂಟು ಅಟೆಂಡ್ ಮಾಡಬೇಕು, ಊರಲ್ಲಿರೋ ಎಲ್ಲ ಹಬ್ಬದಲ್ಲೂ ನಾನು ಹೋಗಿ ಆಟ ಆಡಬೇಕು, ಇದು ಮಾಡಬೇಕು, ಹೋಳಿ ಹಬ್ಬಕ್ಕೆ ಹೋಗಿ ಡ್ಯಾನ್ಸ್ ಮಾಡಬೇಕು, ಜೊತೆಗೆ ನಂಗೆ UPSC ರ್ಯಾಂಕು ಬರಬೇಕು ಅಂತ ಆಗುತ್ತೆ. ನೀವು ಅದರಲ್ಲಿ ಸ್ವಾರ್ಥಿಗಳಾಗಲೇಬೇಕು. ನಿಮ್ಮ ಫ್ರೆಂಡ್ಸ್ ಹೊರಗಡೆ ಕರೀತಾರೆ, ನೆಕ್ಸ್ಟ್ ಯಾವುದೋ ಮೂವಿ ಬರ್ತಿದೆ, ಟಾಕ್ಸಿಕ್ ಬರ್ತಿದೆ ಜೂನ್ಗೆ, ಫಸ್ಟ್ ಶೋ ನೋಡ್ಬೋಣ ಅಂತ ಕರೀತಾರೆ. ಇಲ್ಲ ಅಂತ ಹೇಳ್ಬೇಕಷ್ಟು, ಅದರಲ್ಲಿ ನೀವು ಸ್ವಾರ್ಥಿಗಳಾಗಲೇಬೇಕು. ಓಕೆ, ಬರ್ಲಿಕ್ಕೆ ಅಂದ್ರೆ ಯಾವ ತರ ರೆಫರೆನ್ಸಸ್ ಯಾವ ಮಾಡಿದ್ರಿ ಸರ್? ಯಾವ ತರ? ಸೊ ದೇರ್ ಆರ್ 2 ways ಆಫ್ ಪ್ರಿಪೇರಿಂಗ್. ಕೆಲವೊಬ್ರು ಏನು ಮಾಡ್ತಾರೆ, ಕೆಲವೊಂದಷ್ಟು ಬುಕ್ನ ನೋಟ್ ಮಾಡ್ಕೊಂಡು ಮಲ್ಟಿಪಲ್ ಟೈಮ್ಸ್ ಅದನ್ನೇ ಓದಿ ಅಲ್ಲಿ ಏನು ಇದೆ ಅದನ್ನೆಲ್ಲ ನೆನಪಿಟ್ಕೊಂಡು ಅದನ್ನ ನನಗೆ ಇಷ್ಟು ಗೊತ್ತಪ್ಪ, ಇದರಿಂದ ಬಂದರೆ ನಾನು ಬಿಡಲ್ಲ ಅಂತ ಓದ್ತಾರೆ. ಇನ್ನು ಕೆಲವೊಬ್ರು ಇರ್ತಾರೆ, ಅವರು ಎಲ್ಲ ಬುಕ್ಸು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಡೆಲ್ಲಿಯಿಂದ ಬುಕ್ಸು ಬೇಕು ನಮಗೆ, ಬ್ಯಾಂಗ್ಳೂರಿಂದನೂ ಬೇಕು, ಹೈದರಾಬಾದಿಂದನೂ ಬೇಕು ಅಂತ ಎಲ್ಲ ಬುಕ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಐ ಬಿಲಾಂಗ್ ಟು ದ ಫಸ್ಟ್ ಗ್ರೂಪ್. ನಂದು ಬುಕ್ಸ್ ತುಂಬ ಲಿಮಿಟೆಡ್ ಇತ್ತು, ಯಾಕೆಂದರೆ ಎವ್ರಿವನ್ ನೋ ಅವರ್ ಕೆಪಾಸಿಟಿ. ನಮ್ಮ ಕೆಪಾಸಿಟಿ ನಮಗೆ ಗೊತ್ತಿರುತ್ತೆ. ಸೊ ನಾನು ಬುಕ್ಸ್ನ ತುಂಬ ಲಿಮಿಟೆಡ್ ಆಗಿಟ್ಟು ಅದನ್ನಷ್ಟೇ ಮಲ್ಟಿಪಲ್ ಟೈಮ್ಸ್ ಓದಿದ್ದೆ. ಸೊ ನಾನು ಮೊದಲನೇ ಬಾರಿ ಪ್ರಿಲಿಮ್ಸನ್ನು ಬರೆದಾಗ ಬೇಸಿಕ್ ಬುಕ್ಸ್ನ 5 ರಿಂದ 6 ಸಲ ಓದಿದ್ದೆ ಆಲ್ರೆಡಿ. ಓಕೆ, ಇದು ಏನು ಆಶ್ಚರ್ಯ, ನಾನು ಒಬ್ಬನೇ ಅಲ್ಲ, ರ್ಯಾಂಕ್ ಬಂದರೂ ಎಲ್ಲರೂ ಓದಿರ್ತಾರೆ, ಪ್ರತಿಯೊಬ್ಬರು ಓದಿರ್ತಾರೆ, ಏನು ಸ್ಪೆಷಲ್ ಇಲ್ಲ. ಓಕೆ, ಸೊ ನೀವು ನಿಮ್ಮದೊಂದು ಬುಕ್ ಲಿಸ್ಟ್ ಅಂತ ಮಾಡಿ, ಪ್ರಿಲಿಮ್ಸಿಗಿದು ಮೇನ್ಸಿಗಿದು ಇಂಟರ್ವ್ಯೂನ ಮರ್ತಿದ್ದೀರ ಆಲ್ರೆಡಿ. ಸೊ ಪ್ರಿಲಿಮ್ಸಿಗಿದು ಮೇನ್ಸಿಗಿದು ಒಂದು ಬುಕ್ ಲಿಸ್ಟನ್ನು ಮಾಡಿ ಆ ಬುಕ್ಕನ್ನು ಮಲ್ಟಿಪಲ್ ಟೈಮ್ಸ್ ನೀವು ಓದೋಂಥ ಅಭ್ಯಾಸನ ಮಾಡಿ. ಓಕೆ, ಸೊ ರಿವಿಷನ್ ಆ್ಯಂಡ್ ರಿಪ್ರೊಡ್ಯೂಸಿಂಗ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಗ್ಯಾದರಿಂಗ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸರ್. ಇನ್ನೊಂದೇನಂದ್ರೆ ಸರ್, ನೀವು ಓದುವಾಗ ಕಾನ್ಸಂಟ್ರೇಟ್ ಹೆಂಗೆ, ನಿಮಗೆ ಫೋಕಸ್ ಹೆಂಗೆ, ಕಾನ್ಸಂಟ್ರೇಟ್ ಜಾಸ್ತಿ ಅಂದರೆ ಹೆಂಗೆ ನೀವು ಬೆಳೆಸ್ಕೊಳ್ರಿ ಸರ್? 2 ಥಿಂಗ್ಸ್. ಮೊದಲನೇದು UPSC ಪ್ರಿಪ್ರೇಷನ್ ಹೇಗಿದೆ ಅಂತಂದರೆ, ಏನಕ್ಕೆ ಫಸ್ಟ್ ಇದೆ ಕೇಳಿ. UPSC ಎಕ್ಸಾಮ್ ಕ್ಲಿಯರ್ ಮಾಡೋರಿಗೆ ಏನಕ್ಕೆ ಅಷ್ಟೊಂದು ಅಟೆನ್ಷನ್ ಸಿಗುತ್ತೆ, ಏನಕ್ಕೆ ಅಷ್ಟೊಂದು ಅಟೆನ್ಷನ್ ಸಿಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಈವನ್ ಡೇ ಟು ಡೇ ಲೈಫಲ್ಲಿ ಇವ್ರು IAS ಇವ್ರು IPS ಏನಕ್ಕೆ ಅಷ್ಟು ಅಟೆನ್ಷನ್ ಸಿಗುತ್ತೆ ಅಂತಂದರೆ ಅವ್ರಿಗೆ ಬುದ್ಧಿವಂತರು ಅಂತ ಅಲ್ಲ. ಓಕೆ, ಸೊ ಯಾರಾದರೂ ಆ ಥರ ಅಂದ್ಕೊಂಡಿದ್ರೆ ಅದು ತಪ್ಪು. ದೇ ಆರ್ ನಾಟ್ ದ ಬ್ರೈಟೆಸ್ಟ್ ಮೈಂಡ್ಸ್. ಅವ್ರಿಗೆ ಏನಕ್ಕೆ ಅಷ್ಟು ಅಟೆನ್ಷನ್ ಸಿಗುತ್ತೆ ಅಂತಂದರೆ ದೇರ್ ಆರ್ ಓನ್ಲಿ ಲಿಮಿಟೆಡ್ ನಂಬರ್ ಆಫ್ ಸೀಟ್ಸ್. ದೇರ್ ಆರ್ ಓನ್ಲಿ ಲಿಮಿಟೆಡ್ 180 IAS ಇದೆ, 150 IPS ಇದೆ. ಅದಕ್ಕೋಸ್ಕರ ಅವ್ರಿಗೆ ಅಷ್ಟು ಅಟೆನ್ಷನ್ ಸಿಗುತ್ತೆ. ದೇ ಆರ್ ನಾಟ್ ದ ಬ್ರೈಟೆಸ್ಟ್, ತುಂಬ ಸ್ಮಾರ್ಟ್ ಅಥವಾ ಇಂಟೆಲಿಜೆನ್ಸ್ ಅಂತ ಅಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನೀವು ಕೇಳಿದ್ದು ಕಾನ್ಸಂಟ್ರೇಷನ್ ಬಗ್ಗೆ. UPSCನಲ್ಲಿ ಆಲ್ಮೋಸ್ಟ್ 95% ಆಫ್ ದ ಸಿಲೆಬಸ್ ಎನಿವನ್ ಹೂ ಕ್ಯಾನ್ ರೀಡ್, ರೈಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಆರ್ ಕನ್ನಡ, ಯಾವ ಭಾಷೆಯಲ್ಲಿ ಗೊತ್ತಿರೋದು, ಎನಿವನ್ ಹೂ ಕ್ಯಾನ್ ರೀಡ್, ರೈಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಕ್ಯಾನ್ ಡೂ UPSC. ಏನನ್ನು ಕೂಡ ರಾಕೆಟ್ ಸೈನ್ಸ್ ಥರ ಅರ್ಥ ಮಾಡ್ಕೊಂಡು ಓದಬೇಕು,
ಆ ಥರ ಯಾವುದು ಇಲ್ಲ. ಈಗ ನೀವು ಕಾಲೇಜಲ್ಲಿ ಏನು ಓದ್ತಿದ್ದೀರಲ್ಲ ಇದಕ್ಕಿಂತ ಈಸಿ ಇರುತ್ತೆ ಡೆಫಿನೆಟ್ಲಿ 100%. ಎಸ್ಪೆಷಲಿ ಸೈನ್ಸ್ ಓದ್ತಿದ್ದೀರಲ್ಲ ನಿಮ್ಮ ಸಬ್ಜೆಕ್ಟ್ಗಳಿಂದ ಅದು ಈಸಿ ಇರುತ್ತೆ. ಬಟ್ ದ ಥಿಂಗ್ ಈಸ್ ಇಲ್ಲಿ ನೀವು 35% ಬಂದರೆ ಪಾಸ್. ಈಗ ಪಕ್ಕದವನಿಗೆ 90 ಬಂದರೆ ನಿಮಗೆ ಮ್ಯಾಟ್ರ್ ಆಗಲ್ಲ, ಬಿಡ ಅವನು ಓದ್ತಿದ್ದ ದಿನಪೂರ್ತಿ ಓದ್ತಿದ್ದ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತೀರ. ಬಟ್ ಅಲ್ಲಿ ಪಕ್ಕದವನು ಜಾಸ್ತಿ ಮಾರ್ಕ್ಸ್ ಬಂದರೆ ಅವನಿಗೆ ಸೀಟ್ ಸಿಗುತ್ತೆ, ನಿಮ್ಗೆ ಸಿಗಲ್ಲ. ಸಿಂಪಲ್. ಸೊ ಅದಕ್ಕೋಸ್ಕರ ಜಾಸ್ತಿ ಓದಬೇಕು. ನಾಟ್ ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್, ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಆ ಥರ ಇದೆ. ಥಿಂಗ್ಸ್ ಆರ್ ಈಸಿ, ಬಟ್ ಕಾಂಪಿಟೇಷನ್ ಅದು ಈಸಿ ಇರೋ ಥಿಂಗ್ಸ್ನ ರಿಪ್ರೊಡ್ಯೂಸ್ ಮಾಡಲಿಕ್ಕೆ ಕಾಂಪಿಟೇಷನ್. ಓಕೆ, ನೆಕ್ಸ್ಟ್ ಇನ್ನೊಂದು ಕಾನ್ಸಂಟ್ರೇಷನ್ಗೆ ಕಂಟಿನ್ಯೂಸ್ ಆಗಿ ಓದಲಿಕ್ಕಾಗಲ್ಲ. ಒಂದು 25 ಮಿನಿಟ್ಸ್ ಓದಿ 5 to 10 ಮಿನಿಟ್ಸ್ ಬ್ರೇಕ್. ಬಟ್ ಆ 25 ಮಿನಿಟ್ಸಲ್ಲಿ ಬೇರೆ ಏನು ಯೋಚನೆ ಮಾಡಬಾರ್ದು. ಫೋನಿಂದ ಡಿಸ್ಟ್ರಾಕ್ಟ್ ಆಗುತ್ತೆ ಅಂದರೆ ಆ ಕಡೆ ಇಟ್ಬಿಡಿ. ಓಕೆ, ಸೊ ಈ ಥರ ಮಾಡಿ ಕಾನ್ಸಂಟ್ರೇಟ್ ಮಾಡ್ಬೋದು. ಆಮೇಲೆ ಏನು ಓದಿರ್ತೀರಾ ಅದನ್ನು ರಿವೈಸ್ ಮಾಡ್ತಾ ಇರಿ. ಈಗ ಬಸ್ಸಲ್ಲಿ ಹೋಗ್ತಿರ್ತೀರಾ ಅಥವಾ ಬೇರೆ ಏನೋ ಕೆಲಸ ಮಾಡ್ತಿರ್ತೀರಾ, ಅವಾಗ ಟ್ರೈ ಟು ರಿಕಾಲ್ ವಾಟ್ ಯು ಹ್ಯಾವ್ ಸ್ಟಡಿಡ್. ಥ್ಯಾಂಕ್ ಯು ಸರ್. See, most of us, ಸರ್ ಏನು ಕೇಳ್ತಿದ್ದಾರೆ ಅಂದರೆ, ಸರ್ ನೀವು IPS ಬೇಕಿದ್ದ ಅಥವಾ IAS ಅಂತ ಓದಿದ್ರು ಅಂತ. ನಾನು ಐ ವಾಸ್ ಅ ಡಾಕ್ಟರ್. ನನಗೆ ಹೆಚ್ಚಿನ ಎಕ್ಸ್ಪೋಜರು ಮೆಡಿಕಲ್ ಫೀಲ್ಡಲ್ಲಿ ಇದ್ದಿದ್ದರಿಂದ ಐ ವಾಂಟೆಡ್ ಟು ಬಿ ಅನ್ ಅಡ್ಮಿನಿಸ್ಟ್ರೇಟರ್ ಆ್ಯಸ್ ಅನ್ IAS. ನಾನು IAS ಆಗಬೇಕು ಅಂತಲೇ ಅಂದ್ಕೊಂಡಿದ್ದಿತ್ತು. ಬಟ್ ನನ್ನ ರ್ಯಾಂಕಿಗೆ ಫಾರ್ ರ್ಯಾಂಕ್ ವಾಟ್ ಐ ಗಾಟ್, ನನಗೆ ಎರಡನೇ ಆಪ್ಷನ್ IPS ಇಟ್ಟಿದ್ದೆ. ನನಗೆ IPS ಆಯಿತು. ಅದಾದ ನಂತರ ಮತ್ತೆ ಬರದೆ ಮತ್ತೆ IPS ಆಯಿತು, ಮತ್ತೆ ಬರದೆ ಮತ್ತೆ IPS ಆಯಿತು. ಸೊ IPS ಅಲ್ಲೇ ಇರಬೇಕು ಅಂತ ಡಿಸೈಡ್ ಇತ್ತು ಅನಿಸುತ್ತೆ. ಸೊ ಹಾಗಾಗಿ IPS ಬಂದೆ. ಅದರ್ವೈಸ್ ನನ್ನ ಫಸ್ಟ್ ಆಪ್ಷನ್ IAS ಇತ್ತು. ಸೊ ಕೋಚಿಂಗ್ ರಿಲೇಟೆಡ್ ಈಗ ಜನರಲ್ ಆಗಿ ಹೇಳ್ಬೋದು ಕೋಚಿಂಗ್ ಬೇಡ ನೀವೇ ಮಾಡ್ಕೊಬೋದು ಅಂತ. ಬಟ್ ಐ ವಿಲ್ ಬಿ ಪ್ರಾಕ್ಟಿಕಲ್ ಹಿಯರ್. ಓಕೆ, ನಿಮಗೆ ಕೋಚಿಂಗ್ ಅಫೋರ್ಡಬಲ್ ಇದ್ದರೆ ಜಾಯ್ನ್ ಆಗಿ. ಓಕೆ, ಫಸ್ಟ್ ಥಿಂಗ್. ಹ್ಯಾವಿಂಗ್ ಸೆಡ್ ದಟ್, ಕೋಚಿಂಗಿಂದ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಿ ಅಂತ ಅಲ್ಲ. ದೇರ್ ಆರ್ 2 ಕೈಂಡ್ಸ್ ಆಫ್ ಪೀಪಲ್. ಕೆಲವೊಬ್ರು ಹೇಗಿರ್ತಾರೆ, ನನಗೆ ಪಾಠ ಕೇಳಿಸ್ಕೊಳ್ಳಿಕ್ಕೆ ಆಗಲ್ಲ, ನಾನೇ ಓದ್ಕೊತೀನಿ. ಅವರು 1 hour ಹೇಳೋದನ್ನ ನಾನು 1/2 hour ಅಲ್ಲಿ ಓದ್ಕೊತೀನಿ.